ಮೂಡಾ ಕೇಸ್ನಲ್ಲಿ ಗವರ್ನಮೆಂಟ್ ವರ್ಸಸ್ ಗವರ್ನರ್ ಸಂಘರ್ಷ ಈಗಾಗಲೇ ಶುರುವಾಗಿದೆ. ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಶೋಕಾಸ್ ನೋಟಿಸ್ ಕೂಡ ಜಾರಿಯಾಗಿದೆ. ರಾಜ್ಯಪಾಲರ ನೋಟಿಸ್ಗೆ ಸಚಿವ ಸಂಪುಟ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಈಗಾಗಲೇ ನಿನ್ನೆ ಡಿ ಕೆ ಶಿವಕುಮಾರ್ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಒಟ್ಟಾರೆ ರಾಜ್ಯಪಾಲರ ಈ ಒಂದು ನೋಟಿಸ್ಗೆ ಸಚಿವ ಸಂಪುಟ ಕೂಡ ಒಂದು ರೀತಿ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಹೀಗಾಗಿ ಎರಡು ಪ್ರಮುಖ ನಿರ್ಧಾರ ಮಾಡಿದೆ ಕ್ಯಾಬಿನೆಟ್. ನಿನ್ನೆ ಇದ್ರ ಬಗ್ಗೆ ತಕ್ಷಣ ನೋಟಿಸ್ ಬಂದ ತಕ್ಷಣ ಒಂದು ಮೀಟಿಂಗ್ ಮಾಡಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಎರಡು ನಿರ್ಧಾರ. ಅದರಲ್ಲಿ ಆರ್ಟಿಐ ಕಾರ್ಯಕರ್ತ ಟಿಜೆ ಅಬ್ರಹಾಂ ದೂರು ವಜಾಗೊಳಿಸಬೇಕು. ಇದು ಯಾರೋ ಪಕ್ಷಗಳು ಸೇರಿ ಕೊಟ್ಟಿರುವಂತ ದೂರಲ್ಲ. ಒಬ್ಬ ಆರ್ಟಿಐ ಕಾರ್ಯಕರ್ತ ಟಿಜೆ ಅಬ್ರಹಾಂ ದೂರನ್ನ ವಜಾಗೊಳಿಸಬೇಕು. ಶೋಕಾಸ್ ನೋಟಿಸ್ ವಾಪಸ್ಗೆ ರಾಜ್ಯಪಾಲರಿಗೆ ಸಚಿವರು ಸಲಹೆಯನ್ನ ನೀಡಿದ್ದಾರೆ. ಸೇಮ್ ಟೈಮ್ ಭಾರಿ ಕುತೂಹಲ ಮಂಡಿಸಿದ್ದಾರೆ ರಾಜ್ಯಪಾಲರ ಒಂದು ನಡೆ. ಸರ್ಕಾರದ ಸಲಹೆ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಗವರ್ನರ್ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಗೆಹ್ಲೋಟ್? ಏನ್ ಸ್ಟ್ಯಾಂಡ್ ತೆಗೆದುಕೊಳ್ಬಹುದು ಇಲ್ಲಿ ಗವರ್ನರ್ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಇಲ್ಲಿ ಯಾರೋ ಬಿಜೆಪಿನೋ ಜೆಡಿಎಸ್ ಹೋಗಿ ರಾಜ್ಯಪಾಲರ ಹತ್ರ ದೂರು ಕೊಟ್ಟಿಲ್ಲ. ಆಗ ಆ ರೀತಿಯಾದಂತಹ ಎಷ್ಟೋ ಪ್ರಕರಣಗಳಿದಾವೆ. ಕಾಂಗ್ರೆಸ್ ಅವರು ದೂರು ಕೊಟ್ಟಿರೋದು ಇದೆ, ಬಿಜೆಪಿ ಜೆಡಿಎಸ್ ಅವರು ದೂರು ಕೊಟ್ಟಿರೋದು ಇದೆ. ಆದರೆ ಇಲ್ಲಿ ಒಬ್ಬ ಆರ್ಟಿಐ ಕಾರ್ಯಕರ್ತ ಕೊಟ್ಟಿರುವಂತ ದೂರಿದು. ಹೀಗಾಗಿ ಇದು ಎಷ್ಟರ ಮಟ್ಟಿಗೆ ಸ್ಟ್ಯಾಂಡ್ ಆಗುತ್ತೆ, ಏನಾಗಬಹುದು ಮುಂದೆ ಸಾಕಷ್ಟು ಒಂದು ಕುತೂಹಲ ಮೂಡಿಸುತ್ತೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಈಗಾಗಲೇ ಕಾನೂನು ಹೋರಾಟ ಕೂಡ ಶುರು ಮಾಡಿಕೊಂಡಿದ್ದಾರೆ. ಓಕೆ, ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು. ಮುಂದೆ ಏನಾಗಬಹುದು, ಸರ್ಕಾರದ ಒಂದು ನಿರ್ಧಾರ ಏನಾಗುತ್ತೆ, ಏನ್ ಸ್ಟ್ಯಾಂಡ್ ತೆಗೆದುಕೊಳ್ಬಹುದು? ದಿವ್ಯಾ, ಖಂಡಿತ ಇಲ್ಲಿ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನುವಂತಹ ಸಂಘರ್ಷದ ನಾಂದಿ ನಿನ್ನೆಯಿಂದ ಅಧಿಕೃತವಾಗಿ ಶುರುವಾಯಿತು ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಕಳೆದ ಒಂದು 15 ದಿನಗಳಿಂದನೂ ಕೂಡ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ನೋಟಿಸ್ ಕೊಟ್ಟಂತ ವಿಚಾರಕ್ಕೆ ಆಂತರಿಕವಾಗಿ ಸಾಕಷ್ಟು ಚರ್ಚೆ ನಡೆದಿತ್ತು. ಇದೀಗ ನಿನ್ನೆ ಸಚಿವ ಸಂಪುಟ ಒಂದು ಸುದೀರ್ಘವಾದಂಥ ಸಭೆಯನ್ನು ನಡೆಸಿ ಎರಡು ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಂಡಿರುವಂಥದ್ದು. ಒಂದು, ಟಿಜೆ ಅಬ್ರಹಾಂ ಕೊಟ್ಟಂತಹ ಏನು ವರದಿ ಏನಿದೆ ಅದನ್ನು ತಿರಸ್ಕಾರ ಮಾಡಬೇಕು, ದೂರನ್ನು ಕೊಲಾಪ್ಸ್ ಮಾಡಬೇಕು ಮತ್ತು ಕೈ ಬಿಡಬೇಕು. ಸೇಮ್ ಟೈಮ್ ರಾಜ್ಯಪಾಲರು ಕೊಟ್ಟಂತಹ ನೋಟಿಸನ್ನು ಹಿಂಪಡಿಬೇಕು, ಅದನ್ನು ವಾಪಸ್ ಪಡಿಬೇಕು ಅನ್ನೋಂತಹ ಒಂದು ಸಚಿವ ಸಂಪುಟ ಸಲಹೆಯನ್ನು ಕೊಟ್ಟಿರುವಂಥದ್ದು. ಅದರ ಸರ್ಕಾರದ ವಾದ ಏನಂತಂದು ಹೇಳಿದ್ರೆ, ಇಲ್ಲಿ ಯಾರೋ ಒಬ್ಬರು ರಾಜ್ಯಪಾಲರಿಗೆ ನೇರವಾಗಿ ಬಂದು ದೂರನ್ನು ಕೊಟ್ಟ ತಕ್ಷಣವೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು. ಅಂದರೆ ಶೋಕಾಸ್ ನೋಟಿಸಲ್ಲಿ ಕೊಟ್ಟಂತಹ ಒಂದು ಉಲ್ಲೇಖವಾದಂಥ ಅಂಶ ಏನಂತಂದು ಹೇಳಿದ್ರೆ, ನಿಮ್ಮ ವಿರುದ್ಧ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು, ಅದನ್ನು ಯಾಕೆ ಅನುಮತಿ ಕೊಡಬಾರ್ದು ಅನ್ನೋಂಥದ್ದು 7 ದಿನಗಳ ಒಳಗಾಗಿ ನೀವು ಉತ್ತರವನ್ನು ಕೊಡಬೇಕು ಅನ್ನೋಂತಹ ಉಲ್ಲೇಖ ಮಾಡಿರುವಂಥ ಕಾರಣಕ್ಕಾಗಿ ಇಲ್ಲಿ ಯಾರೋ ಒಬ್ಬರು ನೇರವಾಗಿ ಬಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಪ್ರಾಸಿಕ್ಯೂಷನ್ಗೆ ಕೊಡುವಂಥ ಮಟ್ಟಕ್ಕೆ ಬರೋದಿಲ್ಲ. ಮತ್ತು ರಾಜ್ಯಪಾಲರಿಗೂ ಕೂಡ ತಮ್ಮದೇ ಆದಂತಹ ಕಾರ್ಯವ್ಯಾಪ್ತಿ ಇರುತ್ತೆ. ಆ ಕಾರ್ಯವ್ಯಾಪ್ತಿ ಸಚಿವ ಸಂಪುಟ ಏನು ಸಲಹೆಯನ್ನು ಕೊಟ್ಟಿರುತ್ತೆ, ಸಚಿವ ಸಂಪುಟದ ಅಭಿಪ್ರಾಯದ ಪೂರ್ವಕವಾಗಿ ಒಂದಷ್ಟು ಕೆಲಸ ಮಾಡಬೇಕು ಅನ್ನೋಂಥ ವಾದವನ್ನು ಈಗ ಸರ್ಕಾರ ಇಡ್ತಾರಂಥದ್ದು. ಮತ್ತು ಯಾವುದೇ ಒಂದು ದೂರನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥ ಕೇಳಬೇಕಂತವ್ರು ಯಾರು, ಸ್ಥಳೀಯ ಮಟ್ಟದಲ್ಲಿ ಎಲ್ಲಿ ದೂರು ದಾಖಲಾಗಿರುತ್ತೋ ಅಲ್ಲಿಯ ತನಿಖಾಧಿಕಾರಿ ಬಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಬೇಕೇ ಹೊರತು ಇವ್ಯಾರೋ ನೇರವಾಗಿ ಸಾಮಾಜಿಕ ಕಾರ್ಯಕರ್ತ ಬಂದ ತಕ್ಷಣವೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾಗಿ ಇನ್ನು ನೋಟಿಸ್ ಏನಿದೆ ಆ ನೋಟಿಸ್ ಅಷ್ಟು ಮಾನ್ಯತೆ ಇಲ್ಲ, ಹಾಗಾಗಿ ವಾಪಸ್ ಪಡಿಬೇಕು ಅನ್ನೋಂಥ ವಾದವನ್ನು ಇಡೀ ಸಚಿವ ಸಂಪುಟ ಇಡ್ತು. ಇದು ಒಂದು ಕಡೆಗಾದರೆ, ಇದೀಗ ಭಾರಿ ಕುತೂಹಲ ಮೂಡಿಸಿರೋದು ಏನಂತಂದು ಹೇಳಿದ್ರೆ, ರಾಜ್ಯಪಾಲರ ನಡೆ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಯಾಕೆಂತಂದು ಹೇಳಿದ್ರೆ, ಸಹಜವಾಗಿಯೇ ಪ್ರಾಸಿಕ್ಯೂಷನ್ಗೆ ಏನಾದರೂ ಅನುಮತಿಯನ್ನು ಕೊಟ್ಟರೆ, ಒಂದು ವೇಳೆ ಸಚಿವ ಸಂಪುಟದ ಸಲಹೆಯನ್ನು ಪರಿಗಣಿಸಿ ಒಂದು ವೇಳೆ ಏನಾದರೂ ಹಿಂಪಡೆದ್ರೆ, ವಾಪಸ್ ನೋಟಿಸನ್ನು ಹಿಂಪಡೆದ್ರೆ ಯಾವುದೇ ರೀತಿಯ ಸಂಘರ್ಷ ಆಗಲ್ಲ. ಹಿಂಪಡೆದೇನೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸರ್ಕಾರ, ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆಗಳಿದಾವೆ. ಆ ಮೂಲಕ ಸರ್ಕಾರ ವರ್ಸಸ್ ರಾಜ್ಯಪಾಲರ ನಡುವೆ ಕಾನೂನು ಸಂಘರ್ಷ ಆಗುವಂತ ಎಲ್ಲಾ ಅವಕಾಶಗಳು ಇದಾವೆ. ದಿವ್ಯಾ, ಓಕೆ, ಧನ್ಯವಾದಗಳು ಹನುಮಂತು ತಮ್ಮ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.